ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಸ್ವಾಗತ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ. ದೆಹಲಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಸಂಪುಟ ಪುನರಚನೆ, KPCC ಅಧ್ಯಕ್ಷಗಾದಿಗೆ ಯಾರನ್ನು ತರಬೇಕು ಅನ್ನೋ ಸಂಬಂಧಪಟ್ಟಂಗೆ, ಮತ್ತು ಜಾತಿ ಜನಗಣತಿ ವರದಿ ಜಾರಿ ಮಾಡುವ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ವಿಧಾನ ಪರಿಷತ್ಗೆ ಎಂಥವರನ್ನು ನಾಮನಿರ್ದೇಶನ ಮಾಡಬೇಕು ಅನ್ನೋ ವಿಷಯವಾಗಿ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಆ್ಯಕ್ಚುಲಿ ಅವರು ಪೊಲಿಟಿಕಲಿ ಡಿಸ್ಕಸ್ ಮಾಡ್ತಾರೆ. ನನ್ನ ಟೇಕ್ಅವೇ ಏನು ಅಂತಂದರೆ, ವಿಧಾನಸಭೆಗೆ ಎಂಥವ್ರನ್ನ ನಾಮಕರಣ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ ತಿರುಳು. ಆ್ಯಕ್ಚುಲಿ ಏನಂತಂದರೆ, CM ನಾನು ಆಗಲೇ ಹೇಳಿದ್ನಲ್ಲ, ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ. ಮಾಡಿ ಜಾತಿ ಯಾವ ರೀತಿ ಜಾತಿ ಸಮೀಕರಣವನ್ನು ಮಾಡಬೇಕು, ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಏನೋ ರೀತಿಯಲ್ಲೆಲ್ಲ ಚರ್ಚೆ ಮಾಡ್ತಾರೆ. ಅದಕ್ಕೆ ಆಮೇಲೆ ಪಾರ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿದವರು, ಅಂದರೆ ಅದನ್ನ ಭಾಳ ನೇರವಾಗಿ ಹೇಳ್ಬೋದು, ದುಡ್ಡು ಕೊಟ್ಟವರು ಅಂತ. ಸೊ ಅವ್ರಿಗೆಲ್ಲ ಅವಕಾಶ ಮಾಡಿಕೊಡೋದು ಹೇಗೆ. ಆಮೇಲೆ ಕೆಲವೊಮ್ಮೆ ಏನಾಗಿರುತ್ತೆ, ಹಿಂದೆ ಅವ್ರಿಗೆ ಯಾವುದೋ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ನಿಮಗೆ ವಿಧಾನ ಪರಿಷತ್ ಮೆಂಬರ್ ಮಾಡ್ತೀವಿ ಸುಮ್ಮನಿರು ಅಂತೇಳಿ ಸುಮ್ಮನಿರ್ಸಿರ್ತಾರೆ. ಸೊ ಅವ್ರಿಗೆ ಇಲ್ಲಿ ಅಕಾಮಿಡೇಟ್ ಮಾಡುವಂಥ ಕೆಲಸಗಳು ಕೂಡ ಎಲ್ಲ ಆಗ್ತವೆ. ಬಟ್ ಆದರೆ ನಿಜಕ್ಕೂ ಕೂಡ ವಿಧಾನ ಪರಿಷತ್ತಿಗೆ ಎಂಥವ್ರನ್ನ ಕಳಿಸ್ಬೇಕು ಅನ್ನೋದು ಬಹಳ ಬಹಳ ಮುಖ್ಯ ವಿಚಾರ. ಏಕೆಂದರೆ ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂತಾರೆ, ಚಿಂತಕರ ಚಾವಡಿ ಅಂತ ಕರೀತಾರೆ. ಸೊ ಯಾಕೆ ಚಿಂತಕರ ಚಾವಡಿ ಅಂತಾರೆ ಅಂದರೆ, ಅಲ್ಲಿಗೆ ವಿಷಯ ತಜ್ಞರು ಬರ್ತಾರೆ. ಅಲ್ಲಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ, ನೀತಿ ನಿರೂಪಣೆಗೆ ಸಂಬಂಧಪಟ್ಟಂತೆ ಅವರ ಏನೋ ಇನ್ಸೈಟ್ಗಳನ್ನು ಕೊಡ್ತಾರೆ, ಅವರ ಜ್ಞಾನವನ್ನು ದಾರಿ ಎರಿತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಅದನ್ನು ಚಿಂತಕರ ಚಾವಡಿ, ಮೇಲ್ಮನೆ ಅಂತ ಕರೆಯೋದು. ಸೊ ಮೊದಲಿಗೆ ನಾವು ಈ ರಾಜ್ಯ ವಿಧಾನಸಭೆಯ ಸ್ಟ್ರೆಂತ್ ಏನು, ಅದು ಯಾವ ರೀತಿ ಆ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ನೋಡ್ಬಿಡೋಣ. ಆಮೇಲೆ ನಿಮಗೆ ಅದನ್ನು ಬೇರೆ ಡೀಟೇಲ್ ಹೇಳ್ತೀನಿ. ಒಂದು, ರಾಜ್ಯ ವಿಧಾನ ಪರಿಷತ್ ಸದಸ್ಯ ಬಲ 75. ಕೌನ್ಸಿಲ್ನಲ್ಲಿ ಆ್ಯಕ್ಚುಲಿ ಮೊದಲಿಗೆ 63 ಇತ್ತು, 63 ಸ್ಥಾನಗಳು ಇದ್ವು. ಅನಂತರದಲ್ಲಿ ಅದು 75 ಸ್ಥಾನಕ್ಕೆ ಏರ್ತು. 1987 ನಂತರ 75 ಸ್ಥಾನ ಆಯಿತು. ಇದರಲ್ಲಿ 25 ಸ್ಥಾನಗಳು ಈ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾರೆ. ಇನ್ನು 25 ಸ್ಥಾನಗಳು ಈ ಲೋಕಲ್ ಬಾಡಿ, ಅಂದರೆ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ. ಮತ್ತು ಶಿಕ್ಷಣ ಕ್ಷೇತ್ರದಿಂದ, ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಸೊ ಉಳಿದಂತೆ 25ಗಳು ಅವು ನಾಮನಿರ್ದೇಶನ ಆಗ್ತವೆ. ನಾಮನಿರ್ದೇಶನ ಅಂತಂದರೆ ಬೇರೆ ಬೇರೆ ಕ್ಷೇತ್ರಗಳು, ಸಿನಿಮಾ, ಕಲೆ, ಕ್ರೀಡೆ, ನಾಟಕ, ಸಾಹಿತ್ಯ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತಹ, ಮುಖ್ಯವಾಗಿ ಸಮಾಜ ಸೇವೆ. ನಾನು ಯಾಕೆ ಇದನ್ನೊಂದು ಸಪ್ರೇಟ್ ಮಾಡಿ ಹೇಳಿದೆ ಸಮಾಜ ಸೇವೆ ಅಂತಂದರೆ, ಸಮಾಜ ಸೇವೆ ಅನ್ನೋ ಹೆಸರಿನಲ್ಲಿ ಬಹಳ ಜನ ನಾನು ಆ ರೀತಿ ಕೆಲಸ ಮಾಡ್ತಿದ್ದೀನಿ, ಈ ರೀತಿ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ತಗೊಂಡು ಬರ್ತಾನೆ ಇರ್ತಾರೆ. ಸೊ ಅದರಿಂದಾಗಿ ನಾನು ಅದನ್ನು ಸಪ್ರೇಟಾಗಿ ಹೇಳಿದೆ. ಅಂಥವ್ರನ್ನ ಇಲ್ಲಿಗೆ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡೋದು ಹೇಗೆ? ಯಾರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ವೋ, ಯಾವ ಸಮುದಾಯಕ್ಕೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ವೋ, ಟಿಕೆಟ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ. ನಿಮಗೆಲ್ಲರಿಗೂ ಗೊತ್ತು, ಇವತ್ತಿನ ಚುನಾವಣೆಗಳು ಅಂತಂದರೆ, ಒಂದು ದುಡ್ಡು, ಎರಡನೇದು ಜಾತಿ ಬಹಳ ಬಹಳ ಪಾತ್ರವನ್ನು ವಹಿಸ್ತವೆ. ಅದು ಕೆಲವು ಸಮುದಾಯಗಳಿಗೆ ಅದು ಸಾಧ್ಯ ಆಗಲ್ಲ, ಕೆಲವು ವ್ಯಕ್ತಿಗಳಿಗೆ ಅದು ಸಾಧ್ಯ ಆಗಲ್ಲ ಚುನಾವಣೆಗಳನ್ನು ಎದುರಿಸೋದು. ಚುನಾವಣೆ ಜನರ ಬಳಿ ಎದುರಿಸೋದು ಆಮೇಲಿಂದು. ರಾಜಕೀಯ ಪಕ್ಷಗಳೇ ಟಿಕೆಟ್ ಕೊಡಲ್ಲ. ಈಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ 33 ಸ್ಥಾನ ಇದೆ, BJP 29 ಇದೆ, JDS 7 ಸ್ಥಾನ ಇದೆ, ಮತ್ತು ಒಬ್ಬರು ಪಕ್ಷೇತರ ಸದಸ್ಯರಿದ್ದಾರೆ. 4 ಸ್ಥಾನಗಳು ಖಾಲಿ ಇದ್ದಾವೆ. ಚೇರ್ಮನ್ ಒಂದಿದೆ, ಅದು ಬಿಡಿ, ಅದು ಓಟ್ ಹಾಕೋಂಗಿಲ್ಲ ಅಂದ್ಬಿಟ್ರೆ ಅವ್ರು ಮೊದಲು ಯಾವುದೋ ಒಂದು ಪಕ್ಷದಿಂದನೇ ಆಯ್ಕೆಯಾಗಿರ್ತಾರೆ. ಸೊ ಇದರಲ್ಲಿ ಈಗ ನಾವು ಆಗಲೇ ಹೇಳ್ದಂಗೆ ನಾನು ಯಾವ್ಯಾವ ಮಾನದಂಡಗಳನ್ನ ಅನುಸರಿಸಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು. ಆಗಲೇ ಹೇಳ್ದಂಗೆ ಸಾಹಿತ್ಯ, ರಂಗಭೂಮಿ, ಕಲೆ, ಕ್ರೀಡೆ, ಸಿನಿಮಾ, ಪತ್ರಿಕೋದ್ಯಮ, ಸಮಾಜ ಸೇವೆ, ಇದೆಲ್ಲದು ಎಲ್ಲ ಕ್ಷೇತ್ರಗಳಿಗೂ ಅವಕಾಶ ಕೊಡಬೇಕು ಅಂತಂದರೆ ಅದಕ್ಕಿರುವಂಥ ಆಯ್ಕೆ ಇಲ್ಲಿ. ಅಂದರೆ ಯಾರಿಗೆ ಚುನಾವಣೆಯಲ್ಲಿ ಸಾಧ್ಯ ಆಗಲ್ವೋ ಅದು ಕೊಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್, ಹಿಂದೆ ಪತ್ರಕರ್ತರ ಕೋಟಾ ಅಂತಲೇ ಒಂದು ಕ್ರಿಯೇಟ್ ಆಗಿತ್ತು. P. ರಾಮಯ್ಯ ಮತ್ತಿತರರು ವಿಧಾನ ಪರಿಷತ್ ಮೆಂಬರ್ ಆಗಿದ್ದರು. ಈಗ 2 ಹೆಸರುಗಳು ಭಾಳ ಪ್ರಮುಖವಾಗಿ ಕೇಳಿಬರ್ತಿದ್ದಾವೆ. ಒಂದು, ಹಿರಿಯ ಪತ್ರಕರ್ತರಾದಂತಹ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದಂತಹ ದಿನೇಶ್ ಅಮೀನ್ಮಟ್ಟು ಅವರ ಹೆಸರು. ಇನ್ನೊಂದು, ಮೈಸೂರಿನ ಪತ್ರಕರ್ತರಾದಂಥ ಶಿವಕುಮಾರ್ ಅವರ ಹೆಸರು. ಇದರಲ್ಲಿ ದಿನೇಶ್ ಅವರು ಇದೇ ಸಿದ್ದರಾಮಯ್ಯ ಅವ್ರಿಗೆ ಹಿಂದೆ ಮಾಧ್ಯಮ ಸಲಹೆಗಾರರಾಗಿದ್ದರು,
ಜೊತೆಗೆ ಈಗಲೂ ಕೂಡ ಸಿದ್ದರಾಮಯ್ಯ ಅವರ ಬ್ರೈನ್ ಅನ್ನೋ ರೀತಿಯಲ್ಲಿ ಅವ್ರ ಬಗ್ಗೆ ವ್ಯಾಖ್ಯಾನ ಮಾಡಲಾಗುತ್ತೆ. ಯಾಕೆಂದರೆ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳನ್ನು ಮಾಡೋದು ದಿನೇಶ್ ಅವರು, ಅವರಿಗೆ ಬಹಳ ಮುಖ್ಯವಾದಂತಹ ಅಂಶಗಳನ್ನು ಅಂದರೆ ಭಾಷಣಗಳನ್ನು ಬರ್ಕೊಡೋದು ದಿನೇಶ್ ಅಮೀನ್ಮಟ್ಟು ಅನ್ನೋದು ಇದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ದಿನೇಶ್ ಅಮೀನ್ಮಟ್ಟು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಒಲವು ನಿಲುವುಗಳಿಗೆ ಅದಕ್ಕೆ ತಕ್ಕಂತೆ ಅವರ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡ್ಲ್ ಮಾಡೋದು, ಅವರಿಗೆ ಭಾಷಣ ಬರೆದು ಕೊಡೋದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಅಂಕಿಅಂಶಗಳನ್ನು ಮಾಹಿತಿಗಳನ್ನು ತಿಳಿಸ್ಕೊಡುವಂಥದ್ದು, ಇವೆಲ್ಲವನ್ನು ಅವರು ಮಾಡ್ತಿರ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ಒಂದು ತೆರೆಯಿಂದ ಸಿದ್ದರಾಮಯ್ಯ ಅವರ ಪರವಾಗಿ ಭಾಳಷ್ಟು ಕೆಲಸಗಳನ್ನು ಅವರು ಮಾಡ್ತಿರ್ತಾರೆ. ಸೈದ್ಧಾಂತಿಕವಾಗಿ ಅವರಿಬ್ಬರಿಗೂ ಕೂಡ ತಾಳಮೇಳ ಆಗುತ್ತೆ. ಆ ನಿಟ್ಟಿನಲ್ಲಿ ದಿನೇಶ್ ಅವರ ಹೆಸರು ಈ ಸಲ ಬಹಳ ಚರ್ಚೆ ಆಗ್ತಾಯಿದೆ. ಅವರು ವಿಧಾನ ಪರಿಷತ್ನ ಸದಸ್ಯರು ಆಗೋದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಆಗ್ತಿದ್ದಾವೆ. ಬಟ್ ರಾಜಕಾರಣದಲ್ಲಿ ಇದೊಂದೇ, ನಾನು ಈಗ ಹೇಳಿದ್ನಲ್ಲ, ಅದೊಂದೇ ಕಾರಣಕ್ಕೆ ಯಾರನ್ನೋ ಪರಿಗಣಿಸ್ಬಿಡ್ತಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕಾಗಲ್ಲ. ಬೇರೆ ಬೇರೆ ಪ್ರಭಾವಗಳು ಕೆಲಸ ಮಾಡ್ತಿರ್ತವೆ, ಬೇರೆ ಬೇರೆ ವ್ಯಕ್ತಿಗಳು ಕೆಲಸ ಮಾಡ್ತಿರ್ತಾರೆ. ಯಾರಿಗೋ ಒಬ್ರಿಗಿಷ್ಟ ಆದರೆ ಇನ್ನೊಂದಷ್ಟು ಜನಕ್ಕೆ ಅವರು ವಿರೋಧ ಆಗುವಂಥ ಸಾಧ್ಯತೆಗಳಿರ್ತವೆ, ಇದೆಲ್ಲ ಇರ್ತವೆ. ಇನ್ನು ಶಿವಕುಮಾರ್ ಅವರು ಕೂಡ ಎಲ್ಲ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಅವ್ರ ಪರವಾಗಿ ಕೂಡ ಕೆಲವರು ಮಾತನಾಡ್ಬೋದು, ಅವರ ಹೆಸರನ್ನ ಶಿಫಾರಸು ಮಾಡ್ಬೋದು, ಪ್ರಸ್ತಾಪಿಸ್ಬೋದು. ಹಾಗಾಗಿ ಅವ್ರಿಗೆ ಅವಕಾಶಗಳು ಎಷ್ಟು ಮಟ್ಟಿಗೆ ಇದ್ದಾವೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಅವ್ರ ಹೆಸರು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿದೆ. ಇವೆರಡು ಹೆಸರಲ್ಲದೆ ಇನ್ಯಾವ್ಯಾವುದೋ ಹೆಸರುಗಳು ಒಳೊಳಗೆ ಚರ್ಚೆ ಆಗ್ತಿರ್ಬೋದು. ಕೆಲವರು ಬಹಳ ಗುಟ್ಟಾಗಿ ಆಪ್ರೇಟ್ ಮಾಡ್ತಿರ್ತಾರೆ. ಆ ಥರದ ಮೂರನೇವ್ರು ಯಾರಾದರೂ ಬರಲೂಬೋದು. ಎಲ್ಲಕ್ಕೂ ಮಿಗಿಲಾಗಿ ಈ ಸಲವೂ ಕೂಡ ಪತ್ರಕರ್ತರ ಕೋಟಾದಲ್ಲಿ ಯಾರಿಗೂ ಅವಕಾಶವನ್ನು ಕೊಡದೇ ಇರ್ಬೋದು. ಯಾಕೆಂದರೆ ರಾಜಕಾರಣದಲ್ಲಿ ಕಂಪಲ್ಷನ್ ಅನ್ನೋದು ಭಾಳ ಕೆಲಸ ಮಾಡ್ತಿರುತ್ತೆ. ಅವ್ರಿಗೀಗ ಪತ್ರಕರ್ತರನ್ನೊಬ್ಬರನ್ನ ತುಂಬಲೇಬೇಕು ಅನ್ನುವಂತಹ ದರದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಥವಾ ಇನ್ನೊಬ್ರು ಯಾರೂ ಇಲ್ಲ. ಅವ್ರಿಗೆ ಸದ್ಯಕ್ಕೆ ಈಗ ಅವ್ರಿಗೆ ಯಾರ್ಯಾರಿಗೋ ಪ್ರಾಮಿಸ್ ಮಾಡಿರ್ತಾರೆ, ಯಾರ್ಯಾರ ಹತ್ರನೋ ಬೇರೆ ಬೇರೆ ರೀತಿಯ ಸಹಾಯ ತೆಗೆದುಕೊಂಡಿರ್ತಾರೆ, ದುಡ್ಡು ತೆಗೆದುಕೊಂಡಿರ್ತಾರೆ. ಅವ್ರಿಗೆ ಅಕಾಮಿಡೇಟ್ ಮಾಡಬೇಕಿರುತ್ತೆ, ಯಾವುದೋ ಜಾತಿಯವ್ರಿಗೆ ಅಕಾಮಿಡೇಟ್ ಮಾಡಬೇಕಿರುತ್ತೆ. ಈ ಥರದ ಕಂಪಲ್ಷನ್ಸ್ಗಳು ಇರ್ತವೆ. ಹಂಗಾಗಿ ಇವು ಪತ್ರಕರ್ತರ ಕೋಟಕ್ಕೆ ಸಿಕ್ಕೇ ಬಿಡುತ್ತೆ ಅಂತಿಲ್ಲ. ನಾನು ಯಾಕೆ ಈ ಪತ್ರಕರ್ತರ ಕೋಟದ್ದು ಹೆಚ್ಚು ಮಾತಾಡಿದೆ ಅಂತಂದರೆ, ಬಿಕಾಸ್ ಅದು ನಾನಿರುವಂಥ ಕ್ಷೇತ್ರ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಉಳಿದಂತೆ ಈಗ ಮಹಿಳೆಯರ ಬಗ್ಗೆ ಹೇಳಬೇಕು ಅಂತಂದರೆ, ನೋಡಿ, ಈಗ ಒಟ್ಟು 75 ವಿಧಾನ ಪರಿಷತ್ತಿನ ಸದಸ್ಯ ಬಲದಲ್ಲಿ ಕೇವಲ 3 ಜನ ಮಾತ್ರ ಮಹಿಳಾ ಸದಸ್ಯರಿದ್ದಾರೆ. ಉಮಾಶ್ರೀ ಅವರು, ಬಿಲ್ಕಿಸ್ ಬಾನು ಅವರು ಮತ್ತು ಭಾರತಿ ಶೆಟ್ಟಿಯವರು. ಉಮಾಶ್ರೀ ಮತ್ತು ಬಿಲ್ಕಿಸ್ ಬಾನು ಕಾಂಗ್ರೆಸ್ನಿಂದ ಇಬ್ಬರು, ಬಿ ಜೆ ಪಿಯಿಂದ ಇವರು ಭಾರತಿ ಶೆಟ್ಟಿ ಒಬ್ಬರೇ. 3 ಅಂದರೆ 75 ಸದಸ್ಯರ ಪೈಕಿ 3 ಜನ ಅಂತಂದರೆ ನಾಟ್ ಇವನ್ 0.5% ಅಷ್ಟು ಕಡಿಮೆ ಪ್ರಾಧಾನ್ಯತೆ ಇದೆ. ಅದು ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಜೆ ಡಿ ಎಸ್ ಇರಲಿ. ಬಟ್ ಮಹಿಳೆಯರಿಗೆ ಅವಕಾಶಗಳನ್ನು ಹೆಚ್ಚೆಚ್ಚು ಕೊಡಬೇಕು. ಯಾಕೆಂದರೆ ನೋಡಿ, ನಾನು ಆರಂಭದಲ್ಲಿ ಹೇಳ್ತಿದ್ದೆ ಏನಂದರೆ, ನಿಮಗೆ ಇಲ್ಲಿ ಜನರ ಬಳಿ ಹೋಗಬೇಕು, ಅಲ್ಲಿ ದುಡ್ಡು ಖರ್ಚು ಮಾಡಬೇಕು, ಜಾತಿ ಬೆಂಬಲ ಬೇಕು. ಸೊ ಈ ಥರದ ಅಡೆತಡೆಗಳು ಇಲ್ಲಿರಲ್ಲ. ಇಲ್ಲಿ ಪಕ್ಷ ಮನಸ್ಸು ಮಾಡಿದ್ರೆ ಟಿಕೆಟ್ ಕೊಡ್ಬೋದು. ಸ್ಥಳೀಯ ಸಂಸ್ಥೆಗಳಿಂದನೂ ಕೂಡ ಬೇಕಾದ್ರೆ ಟಿಕೆಟ್ ಕೊಟ್ಟು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಕೊಡುವಾಗಲೂ ಕೂಡ ಮಹಿಳೆಯರಿಗೆ ಟಿಕೆಟ್ ಕೊಡಲಿಕ್ಕೆ ಅವಕಾಶ ಇದೆ. ಅದಲ್ಲದೆ ನಾಮನಿರ್ದೇಶನ ಮಾಡುವಾಗಲೂ ಕೂಡ ಅವಕಾಶ ಇರುತ್ತೆ. ಆದರೆ ಯಾವ ರಾಜಕೀಯ ಪಕ್ಷಗಳು ಕೂಡ, ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್, ಒಂದ್ಸಗೆ ಹೇಳ್ತಿದ್ದೀನಿ, ಯಾವ ರಾಜಕೀಯ ಪಕ್ಷಗಳು ಕೂಡ ಆ ಥರದ ಆಲೋಚನೆಯನ್ನು ಮಾಡ್ತಿಲ್ಲ. ಮಹಿಳೆಯರ ಬಗ್ಗೆ ಅಂತೂ ಬಹಳ ನಿಕೃಷ್ಟವಾಗಿ ವರ್ತಿಸ್ತಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ನಾಟ್ ಇವನ್ 0.5%, 0.5% ಜನನೂ ಕೂಡ ಪ್ರಾತಿನಿಧ್ಯ ಕೊಡಲಿಲ್ಲ ಅಂದರೆ ಹೋಗ್ಲಪ್ಪ, ನಿಮ್ಗೆ ಅಸೆಂಬ್ಲಿಯಲ್ಲಿ ಕೊಡೋಕ್ಕಾಗಲ್ಲ, ಓಕೆ, ಅಟ್ಲೀಸ್ಟ್ ಇಲ್ಲಿ ಮಾಡ್ಬೋದಲ್ಲ, ಮಾಡಿಲ್ಲ. ಸೊ ಇದು ವಿಧಾನ ಪರಿಷತ್ಗೆ ಆಗ್ತಿರುವಂತಹ ಪ್ರಕ್ರಿಯೆ. ಹಿಂದೆ ಹೇಗಿತ್ತು ಗೊತ್ತಾ? ಹಿಂದೆ ಎಂತೆಂಥ ಜನರನ್ನು ವಿಧಾನ ಪರಿಷತ್ತಿಗೆ ಮಾಡ್ತಿದ್ರು ಅಂತಂದರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು. ಈಗ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಎಲ್ ಹನುಮಂತಯ್ಯ, ಸಿದ್ಧಲಿಂಗಯ್ಯ, ಗುಬ್ಬಿ ವೀರಣ್ಣ, ಆಮೇಲೆ ಸಿನಿಮಾ ಕ್ಷೇತ್ರದಿಂದ ಇದೇ ಉಮಾಶ್ರೀ ಅವರು, ಜಯಮಾಲಾ ಅವರು, ಇವರೆಲ್ಲರೂ ಕೂಡ ವಿಧಾನ ಪರಿಷತ್ತಿಗೆ ಬಂದಿದ್ದರು. ಇವರೆಲ್ಲ ನೀವು ಸುಮ್ಮನೆ ಯೋಚನೆ ಮಾಡಿ, ಮುಖ್ಯಮಂತ್ರಿ ಚಂದ್ರು ಬಂದಿದ್ದರು, ದೊಡ್ಡರಂಗೇಗೌಡ ಅವರು ಬಂದಿದ್ದರು. ಸೊ ನೀವು ಇದೇ ಥರ ನೀವು ರಾಜ್ಯಸಭೆಗೆ ನೋಡಿದ್ರೆ ಅಲ್ಲಿ ಸಚಿನ್ ತೆಂಡೂಲ್ಕರ್, ರೇಖಾ, ಜಯಾ ಬಾದುರಿ, ಈ ಥರ ಭಾಳ ಜನ, ಅಲ್ಲೂ ಕೂಡ ಪತ್ರಕರ್ತರು ಎಲ್ಲರನ್ನು ಕೂಡ ಕಳಿಸಲಾಗಿತ್ತು. ಇವರ ನೀವು ಜಸ್ಟ್ ಯೋಚನೆ ಮಾಡಿ, ಇವ್ರು ನಿಜಕ್ಕೂ ಜನರ ಬಳಿ ಹೋಗಿ
ಅಸೆಂಬ್ಲಿ ಚುನಾವಣೆಯನ್ನು ಕಂಟೆಸ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಟಿಕೆಟ್ ಸಿಗೋದು ಕಷ್ಟ, ಸಿಕ್ಕಿದ್ರೂ ಹೋಗಿ ಗೆಲ್ಲಲಿಕ್ಕೆ ಸಾಧ್ಯನಾ? ನಮ್ಮ ಇವತ್ತಿನ ವ್ಯವಸ್ಥೆ ಹಂಗಿದೆಯಾ? ಅಷ್ಟು ಪೂರಕವಾಗಿದೆಯಾ? ಇಲ್ಲ. ಸೊ ಅಟ್ಲೀಸ್ಟ್ ಇಲ್ಲಾದರೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ನಮಗೆ ಭಾಳ ಬೇಸರದ ಸಂಗತಿ ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ 4 ಸ್ಥಾನಗಳು ಖಾಲಿ ಇದ್ದಾವೆ, ಇದಕ್ಕೂ ಜಾತಿ ಲೆಕ್ಕಾಚಾರ ಆಗ್ತಿದ್ದಾರೆ. ಆ ಜಾತಿಯಿಂದ ಇವರು ಈಗ ಯಾರು ಖಾಲಿ ಆಗ್ತಾರಲ್ಲ ಅವ್ರಿಗೆ ಆ ಜಾತಿಗೆ ಕಾಂಪನ್ಸೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೊಡಬೇಕು ಅಂತ. ಇಲ್ಲ, ಆ್ಯಕ್ಚುಲಿ ಈ ನಾಮನಿರ್ದೇಶನ ಅನ್ನೋದು ಜಾತಿ ಲೆಕ್ಕಾಚಾರದಿಂದ ಮಾಡುವಂಥದ್ದಲ್ಲ, ದುಡ್ಡು ತೊಗೊಂಡು ಮಾಡುವಂಥದ್ದಲ್ಲ, ಮತ್ತು ಬೇರೆ ಪ್ರಭಾವಕ್ಕೆ ಒಳಗಾಗಿ ಮಾಡುವಂಥದ್ದಲ್ಲ. ಪರಿಣಿತರನ್ನು ಹುಡುಕಿ ತರುವಂಥ ಕೆಲಸ ಆಗಬೇಕು, ವಿಷಯ ತಜ್ಞರನ್ನು ಹುಡುಕಿ ತರುವಂಥ ಕೆಲಸ ಆಗಬೇಕು. ಅವರಿಂದ ಸಮಾಜಕ್ಕೆ ಏನೋ ಕೊಡುಗೆ ಸಿಕ್ಕಿರಬೇಕು, ಇನ್ನೂ ಹೆಚ್ಚಿನ ಕೊಡುಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ವಿಧಾನ ಪರಿಷತ್ತಿಗೆ ಕರ್ತರಬೇಕು, ಅವರ ಜ್ಞಾನವನ್ನು ಬಳಸ್ಕೊಳ್ಳಿಕ್ಕೋಸ್ಕರ ಕರ್ತರಬೇಕು. ಸರ್ಕಾರ ತನ್ನ ನೀತಿ ನಿಲುವುಗಳನ್ನು ರೂಪಿಸೋದ್ರಲ್ಲಿ ಅವರ ಪಾತ್ರ ಮುಖ್ಯ ಅನ್ನುವ ಕಾರಣಕ್ಕೋಸ್ಕರ ಕರ್ತರಬೇಕು. ಯಾಕೆಂದರೆ ಶಾಸನಸಭೆ ಇರೋದೇ ಕಾನೂನು ರಚಿಸಲಿಕ್ಕೆ ತಾನೆ, ಕಾನೂನನ್ನು ತಿದ್ದುಪಡಿ ಮಾಡಲಿಕ್ಕೆ ತಾನೆ, ನೀತಿ ನಿಲುವುಗಳನ್ನು ರೂಪಿಸಲಿಕ್ಕೆ ತಾನೆ. ಸೊ ಅಂಥದಕ್ಕೆ ಇವರ ಜ್ಞಾನವನ್ನು ಬಳಸ್ಕೊಳ್ಬೇಕು. ಆದರೆ ಈಗ ಆಗ್ತಿರೋದು ಬೇರೆ. ಇನ್ನೂ ಏನೋ ಒಂಥರ ಕೆಟ್ಟ ಸುದ್ದಿ ಏನಂತಂದರೆ, ಈಗ 4 ಸ್ಥಾನಗಳು ಖಾಲಿ ಇದಾವಲ್ಲ, ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ 1 ಸ್ಥಾನ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ 1 ಸ್ಥಾನ, AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಅವ್ರಿಗೆ 1 ಸ್ಥಾನ, ಮತ್ತು ಹೈಕಮಾಂಡ್ ನಾಯಕರಿಗೆ ಇನ್ನೊಂದು ಸ್ಥಾನ ಅಂತ ಹಂಚ್ಕೊಂಡ್ಬಿಟ್ಟಿದಾರಂತೆ. ಇದು ಅಂತೆಕಂತೆ, ಬಟ್ ಬಹುತೇಕ ಸಂದರ್ಭದಲ್ಲಿ ಹಿಂಗೆ ಆಗಿದೆ. ಆ ಕಾರಣಕ್ಕೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ, ಅಂತೆಕಂತೆ ಆದರೂ ಕೂಡ ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಹಿಂಗೆ ಹಂಚ್ಕೊಂಡ್ಬಿಟ್ರೆ ಎಲ್ಲಿಯಪ್ಪ ಸೋಷಿಯಲ್ ಜಸ್ಟಿಸು, ಎಲ್ಲಿಯಪ್ಪ ವಿಷಯ ತಜ್ಞರಿಗೆ ಅವಕಾಶ? ನಾನು ಆಗಲೇ ಹೇಳಿದೆ, ಇದೇನು ಬರೇ ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ, ಕಾಂಗ್ರೆಸ್ಸಿನ ಪರಿಸ್ಥಿತಿ ಅಲ್ಲ, BJP JDS ಅಲ್ಲೂ ಇದೇ ಥರ ಆಗಿರೋದು. ಏನಪ್ಪ ಅಂತಂದರೆ, ಅಟ್ಲೀಸ್ಟ್ ಈ ಸಲನಾದರೂ ನಿಜವಾಗಿ ಅರ್ಹರನ್ನು ಆಯ್ಕೆ ಮಾಡಲಿ, ವಿಷಯ ತಜ್ಞರನ್ನು ಆಯ್ಕೆ ಮಾಡಲಿ, ಜ್ಞಾನ ಹೊಂದಿರುವಂಥವರು ಬರಲಿ. ಈಗ ಸುಮ್ಮನೆ ಯೋಚನೆ ಮಾಡಿ, ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂದರೆ, ಮೀಸಲಾತಿ ಬಗ್ಗೆ ಮಾತಾಡಬೇಕು ಅಂದರೆ, ಒಳ ಮೀಸಲಾತಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ದೇಶದ ಆರ್ಥಿಕತೆ ಬಗ್ಗೆ ಮಾತಾಡಬೇಕು ಅಂತಂದರೆ, ರಾಜ್ಯದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡಬೇಕು ಅಂದರೆ, ಅದನ್ನು ಸರಿದಾರಿ ತರುವ ಬಗ್ಗೆ ಮಾತಾಡಬೇಕು ಅಂತಂದರೆ, ಅಥವಾ ಶಿಕ್ಷಣದ ಬಗ್ಗೆ, ಕ್ರೀಡೆ ಬಗ್ಗೆ, ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ, ನಮ್ಮ ನೆಲ ಜಲದ ಬಗ್ಗೆ ಮಾತನಾಡುವಂತಹ ಆ ಸಾಮರ್ಥ್ಯ ಇರುವಂಥ ಎಷ್ಟು ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಈಗಿನ ಪೈಕಿ? ನನ್ನ ಪ್ರಕಾರ ಬಹಳ ಕಡಿಮೆ. ಎಲ್ಲ ಕಡೆಯಿಂದ, ಕಾಂಗ್ರೆಸ್ BJP ಎಲ್ಲ ಕಡೆಯಿಂದ ಅಟ್ಲೀಸ್ಟ್ ಇಂಥವ್ರು ಬರಬೇಕು. ನಾಡು ನುಡಿಗೆ, ನೆಲ ಜಲಕ್ಕೆ ಮತ್ತು ಭಾಷೆಗೆ ಮಾಧ್ಯಮದ ಮುಖಾಂತರ ಇರ್ಬೋದು, ಇನ್ನೊಂದು ಬೇರೆ ಮುಖಾಂತರ ಇರ್ಬೋದು, ಹೋರಾಟಗಳ ಮುಖಾಂತರ ಇರ್ಬೋದು, ಸಾಮಾಜಿಕ ಸೇವೆಗಳ ಮುಖಾಂತರ ಇರ್ಬೋದು. ಸೊ ಈಗ ಕೆಲಸ ಮಾಡಿರುವಂಥವ್ರು ಈ ಸಲನಾದರೂ ಬರಲಿ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಿದ್ದರೆ, ನಾನು ಒಬ್ಬ ಮಾಧ್ಯಮ ಪ್ರತಿನಿಧಿಯಾಗಿ ಈ ಸಲ ಅಟ್ಲೀಸ್ಟ್ ಒಂದಾದರೂ ಮಾಧ್ಯಮ ಕ್ಷೇತ್ರಕ್ಕೆ ವಿಧಾನ ಪರಿಷತ್ ನಾಮನಿರ್ದೇಶನ ಆಗುವಂಥ ಅವಕಾಶ ಬರಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ನಾನು ಧರಣೀಶ್ ಬೂಕನಕೆರೆ. ಒಂದು ಮನವಿ, ಇನ್ನೂ ಕೂಡ ವಾರ್ತಾಭಾರತಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.